ನಮಸ್ಕಾರ, ಮುಂದಿನ ಇನ್ಫಾರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಆಯಿತಾ ಸಬ್ಸ್ಕ್ರೈಬು? ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಓಕೆ ಫ್ರೆಂಡ್ಸ್, ಯಾರ್ಯಾರ್ದು ಚಾಯ್ಸ್ ಎಂಟ್ರಿ ಮಾಡಿದ್ದೀರಾ ಸೊ ಅವ್ರಿಗೆ ನೆಕ್ಸ್ಟ್ ಪ್ರೊಸೆಸ್ ಬಂದು ಪೇಮೆಂಟ್ ಪ್ರೊಸೆಸ್. ಓಕೆನಾ? ಸೊ ಯಾರ್ಯಾರು ಚಾಯ್ಸ್ 1 ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ ಸೊ ನೀವು ಇವಾಗ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಓಕೆನಾ? ಸೊ ಪೇಮೆಂಟನ್ನು ಮಾಡೋದು ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಲಾಗಿನ್ ಆದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಮಾಡಿದವ್ರಿಗೆ ಈ ಥರ ಬರುತ್ತೆ. ಪ್ಲೀಸ್ ಕಂಪ್ಲೀಟ್ ದ ಪೇಮೆಂಟ್ ಟು ಡೌನ್ಲೋಡ್ ದಿ ಅಡ್ಮಿಷನ್ ಆರ್ಡರ್, ಪ್ಲೀಸ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿ ಪೇಮೆಂಟ್ ಫಾರ್ ಯುವರ್ ರೆಫರೆನ್ಸ್ ಅಂತ. ಓಕೆನಾ? ಸೊ ಇಲ್ಲಿ ನೋಡಿದಾಗ ನೀವು ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ಈ ಆಪ್ಷನ್ ಬರುತ್ತೆ ನಿಮಗೆ, ಡೌನ್ಲೋಡ್ ಚಲನ್ನು ಮತ್ತು ಪೇ ಆನ್ಲೈನ್ ಅಂತ. ಓಕೆನಾ? ಸೊ ಈ ಎರಡು ಆಪ್ಷನ್ನು ಬರುತ್ತೆ, ಡಿಸ್ಪ್ಲೇ ಆಗ್ತಾ ಇರುತ್ತೆ ನಿಮಗೆ. ಯಾರು ಚಾಯ್ಸ್ ಎಂಟ್ರಿ ಮಾಡಿರ್ತೀರ, ಚಾಯ್ಸ್ 1 and 2 ಮಾಡಿದವ್ರಿಗೆ ಮಾತ್ರ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಸೊ ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ಸೊ ಏನೇನಿರುತ್ತೆ ಪೇಮೆಂಟ್ ಆಪ್ಷನ್ಸು, UPI ಕೂಡ ಇದೆ, ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವುದರಿಂದನಾದ್ರೂ ನೀವು ಪೇಮೆಂಟನ್ನು ಮಾಡ್ಬೋದು. ಓಕೆನಾ? ಸೊ ಇಷ್ಟು ಕೂಡ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಆನ್ಲೈನ್ ಪೇಮೆಂಟ್ ಮಾಡುವಾಗ ತುಂಬ ಹುಷಾರು, ಕರೆಕ್ಟಾಗಿ ನೆಟ್ವರ್ಕ್ ಇರೋ ಜಾಗದಲ್ಲಿ ಮಾಡಿ. ಓಕೆನಾ? ಸೊ ಇನ್ ಕೇಸ್ ಪೇಮೆಂಟ್ ಏನಾದ್ರು ಫೇಲ್ಯೂರ್ ಆದರೆ ಅದಕ್ಕೆ KEA ರೆಸ್ಪಾನ್ಸ್ ಆಗಿರಲ್ಲ. ಓಕೆನಾ? ಸೊ ಅದಕ್ಕೆ KEA ರೆಸ್ಪಾನ್ಸಿಬಲ್ ತೊಗೊಳಲ್ಲ, ಅದಕ್ಕೆ ನೀವು ವಾಪಸ್ ಬ್ಯಾಂಕನ್ನೇ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆನ್ಲೈನ್ ಪೇಮೆಂಟ್ ಮಾಡುವಾಗ ತುಂಬ ಹುಷಾರಾಗಿ ಮಾಡಿ ಅಂತ. ಓಕೆನಾ? ಸೊ ಡೌನ್ಲೋಡ್ ಚಲನ್ ಅಂತ ಕೊಟ್ಟಾಗ ನೀವು ಏನಾಗುತ್ತೆ ಅಂದರೆ ಸೊ ಚಲನ್ನು ನಿಮಗೆ ಡೌನ್ಲೋಡ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಇವಾಗ 3 ಬ್ಯಾಂಕ್ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಸೊ ಯಾವುದಾದ್ರು ಬ್ಯಾಂಕಲ್ಲಿ ನೀವು ಪೇಮೆಂಟನ್ನು ಮಾಡ್ಬೋದು. ಓಕೆನಾ? ಸೊ ಚಲನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಯಾವ ಬ್ಯಾಂಕಲ್ಲಿ ಬೇಕಾದರೂ ಪೇಮೆಂಟನ್ನು ಮಾಡ್ಬೋದು. ಸೊ ಬೆಟರ್ ನಿಮ್ದು ಯಾವ ಅಕೌಂಟ್ ಇರುತ್ತೆ, ನಿಮ್ಮದು ಯಾವ ಬ್ಯಾಂಕ್ ಇರುತ್ತೋ ಅದೇ ಬ್ಯಾಂಕಿಗೆ ಹೋಗಿ ಪೇಮೆಂಟ್ ಮಾಡಿ. ಓಕೆನಾ? ಸೊ ಡೌನ್ಲೋಡ್ ಚಲನ್ ಕೊಟ್ಟರೆ ಈ ಥರ ಪಾಪಪ್ ಬರುತ್ತೆ, ಪ್ಲೀಸ್ ರೀಚೆಕ್ ನೋ ಅಂತ. ಅದಕ್ಕೆ ಓಕೆ ಕೊಡಿ, ಅಂದರೆ ನೀವು ಸೆಲೆಕ್ಟ್ ಮಾಡಿರೋದು ಕರೆಕ್ಟಾಗಿ ಇಲ್ವ ಅಂತ ರೀಚೆಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ ಅದು. ಸೊ ಅದು ಓಕೆ ಕೊಟ್ಟು ಇಲ್ಲಿ ಡೌನ್ಲೋಡ್ ಕೊಟ್ಟರೆ ನಿಮಗೆ ಚಲನ್ ಡೌನ್ಲೋಡ್ ಆಗುತ್ತೆ. ಓಕೆನಾ? ಸೊ ನೋಡ್ಕೊಳ್ಳಿ, ಪೇಮೆಂಟ್ ಇನ್ ಎನಿ ಬ್ಯಾಂಕ್ಸ್ ಅಂತ ಇದೆ. ಓಕೆನಾ? ಸೊ RTGS ನೆಫ್ಟ್ ಪೇಮೆಂಟ್ ಫ್ರಮ್ ಎನಿ ಬ್ಯಾಂಕ್ಸ್ ಟು IDBI ಬ್ಯಾಂಕ್. ಸೊ ಯಾವುದೇ ಬ್ಯಾಂಕಿಂದನಾದರೂ ಕೂಡ ನೀವು ಪೇ ಮಾಡ್ಬೋದು. ಓಕೆನಾ? ನಿಮ್ಮದು ಯಾವ ಅಕೌಂಟ್ ಆಗಿದ್ರೂ ಕೂಡ ತೊಂದರೆ ಇಲ್ಲ. ಸೊ ಅಮೌಂಟನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಇರುತ್ತೆ ಅಮೌಂಟು. ಸೊ ಚಲನ್ನ ತೊಗೊಂಡು 3 ಕಾಪಿ ಬರುತ್ತೆ. ಓಕೆನಾ? ಆ್ಯಕ್ಚುಲಿ ಚಲನ್ನು ಅದನ್ನು ತೊಗೊಂಡು ನೀವು ಬ್ಯಾಂಕಿಗೆ ಹೋಗಿ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಸೊ ಚಲನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ. ಸೊ ಚಲನ್ನ ಓಪನ್ ಮಾಡಿದ್ರೆ ಈ ಥರ 3 ಕಾಪಿ ಬರುತ್ತೆ. ಓಕೆನಾ? ಸೊ ಚಲನಲ್ಲಿ ಏನೇನಿರುತ್ತೆ ಅಂದರೆ ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಕಾಲೇಜು ಮತ್ತು ಕೋರ್ಸ್ ನೇಮ್ ಇರುತ್ತೆ. ಓಕೆನಾ? ಆ್ಯಂಡ್ ನಿಮ್ಮ CT ನಂಬರ್ ಇರುತ್ತೆ, ಲಾಸ್ಟಲ್ಲಿ ಟೋಟಲ್ ಪೇಯಬಲ್ ಅಮೌಂಟ್ ಇರುತ್ತೆ. ಓಕೆನಾ? ಸೊ ಚಲನ್ ಈ ರೀತಿ ಇರುತ್ತೆ, 3 ಕಾಪಿ ಬರುತ್ತೆ, ಒಂದು ಬ್ಯಾಂಕ್ ಕಾಪಿ, ಒಂದು ಕಾಲೇಜ್ ಕಾಪಿ, ಇನ್ನೊಂದು ನಿಮ್ಮ ಸ್ಟೂಡೆಂಟ್ ಕಾಪಿ. ಓಕೆನಾ? ಸೊ 3 ಕಾಪಿಗೂ ಅವರು ಸೀಲ್ ಆ್ಯಂಡ್ ಸೈನ್ ಹಾಕಬೇಕು. ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದಾದಮೇಲೆ ನೀವು ನೆಕ್ಸ್ಟ್ ಅಡ್ಮಿಷನ್ ಹೋಗೋ ಟೈಮ್ಗೆ ನೀವು ಈ ಕಾಪಿಯನ್ನು ಮಿಸ್ ಮಾಡದೆ ತೊಗೊಂಡೋಗ್ಬೇಕು. ಓಕೆನಾ? ಸೊ ಅಲ್ಲಿವರೆಗೂ ಈ ಪೇಮೆಂಟನ್ನು ಏನು ಮಾಡಿರ್ತೀರ, ಓಕೆನಾ, ಈ ರೆಸಿಪ್ಟನ್ನು ಚಲನನ್ನು ಸೇಫಾಗಿ ಇಟ್ಕೊಂಡಿರಿ ನಿಮ್ಮ ಹತ್ರ. ಸೊ ನಾನು ನಿಮಗೆ ಹೇಳಿದ್ದೆ ಪೇ ಆನ್ಲೈನ್ ಕ್ಲಿಕ್ ಮಾಡಿದ್ರೆ ಅದು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಅಂತ. ಸೊ ನೋಡಿ, ಪೇ ಆನ್ಲೈನ್ ಕ್ಲಿಕ್ ಮಾಡಿದ್ರೆ ನೀವು ಈ ರೀತಿ ನಿಮಗೆ ರೇಸರ್ ಪೇದು ಇಂಟರ್ಫೇಸ್ ಬರುತ್ತೆ. ಓಕೆನಾ? ಸೊ ಈ ಇಂಟರ್ಫೇಸಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಗೂ ಮೇಲ್ ಐಡಿಯನ್ನು ಹಾಕಿ ಪ್ರೊಸೀಡ್ ಕೊಟ್ಟರೆ ನೆಕ್ಸ್ಟ್ ನಿಮಗೆ ವೇರಿಯಸ್ ಪೇಮೆಂಟ್ಸ್ ಆಪ್ಷನ್ಸ್ ಬರುತ್ತೆ. ಓಕೆನಾ? UPI, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಅದೆಲ್ಲ ಬರುತ್ತೆ. ಸೊ ನಿಮಗೆ ಯಾವುದು ಫೀಸಿಬಲ್ ಇದೆಯೋ ಆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಪೇಮೆಂಟನ್ನು ಮಾಡ್ಬೋದು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕನ್ನು ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.